ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇವೆ. ಅದರಲ್ಲೂ ಕೂಡ 14-15 ವರ್ಷದ ಅಪ್ರಾಪ್ತ ಬಾಲಕಿಯರ ಮೇಲೆ ಸ್ವಂತ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ರೇಪ್ ಮಾಡ್ತಾರೆ. ವಿಚಾರ ಹೊರಗಡೆ ಇಟ್ಟರೆ ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಥವಾ ಇದರಿಂದ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ, ಅಪ್ಪ ಅಮ್ಮಂಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೆದರಿಸ್ತಾರೆ. ಪಾಪ ಮಕ್ಕಳು ಆ ಹೆದರಿಕೆಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ವಿಷಯನ ಹೊರಗಡೆ ಹೇಳೋದೂ ಇಲ್ಲ. ಕೊನೆಗೆ ಒಂದು ದಿನ ಹೆರಿಗೆ ಆಗುತ್ತೆ. ಅದಾದ ಮೇಲೆ ಇಡೀ ಪ್ರಪಂಚಕ್ಕೆ ವಿಷಯ ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗಲೇ ಆ ಹೆಣ್ಣುಮಗಳ ಜೀವನನೇ ಹಾಳಾಗೋಗಿರುತ್ತೆ. ಆ ಒಂದು ಟ್ರಾಮಾದಿಂದ ಬದುಕಿರೋವರೆಗೂ ಮತ್ತೆ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಮತ್ತು ಅದರಿಂದ ಆಗುವಂಥ ಪರಿಣಾಮಗಳಿಂದ ದೇಹ ಅದನ್ನು ತಡ್ಕೊಳ್ದೇ ಇರುವಷ್ಟು ಆಕೆ ನಿಶಕ್ತಿಗೆ ಒಳಗಾಗ್ಬಿಡ್ತಾಳೆ. ಅಂಥ ಘಟನೆಗಳನ್ನು ನಾವು ಪದೇ ಪದೇ ಕೇಳ್ತಾ ಇದ್ವಿ. ಈಗ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ಅದೇ ಘಟನೆ ವರದಿಯಾಗಿದೆ. ದೊಡ್ಡಪ್ಪನ ಮಗನಿಂದಲೇ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಬಾಲಕಿ. ಆತನಿಂದಲೇ ಗರ್ಭ ಧರಿಸಿದ್ದಾಗಿ ಹೇಳ್ತಾ ಇದ್ದಾಳೆ. ಬಾಲಕಿ ಗರ್ಭಿಣಿ ಎಂದು ಹಾಸ್ಟೆಲ್ ಸಿಬ್ಬಂದಿಗೆ ಗೊತ್ತಾಗಲಿಲ್ವಾ? ಹೆತ್ತ ತಂದೆ ತಾಯಿಗೆ ಗೊತ್ತಾಗಲಿಲ್ವಾ? ಯಾಕಂದರೆ ರಜೆ ಇತ್ತು 2 ತಿಂಗಳು. ಆ 2 ತಿಂಗಳು ರಜೆ ಅಂದರೆ ಆಕೆಗೆ ಒಂದು 7-8 ತಿಂಗಳು ಇರುತ್ತೆ. ಆವಾಗ ಹೆತ್ತ ತಂದೆ ತಾಯಿಗೆ ಗೊತ್ತಾಗಿಲ್ಲ, ಹಾಸ್ಟೆಲ್ ಸಿಬ್ಬಂದಿಗೆ ಗೊತ್ತಾಗಿಲ್ಲ, ಜೊತೆಯಲ್ಲಿ ಓದ್ತಾ ಇರುವಂಥ ಸಹಪಾಠಿಗಳಿಗೆ ಗೊತ್ತಾಗಿಲ್ಲ. ಅಥವಾ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಸುಮ್ಮನೆ ಇದ್ರಾ? ಗರ್ಭಿಣಿಯಾದ ಬಳಿಕ ಆ ಬಾಲಕಿ ಮನೆಗೆ ಹೋಗಿದ್ಲ? ಹೆತ್ತವರು ಬಂದು ಹಾಸ್ಟೆಲ್ಗೆ ಬಂದು ನೋಡಿಲ್ವಾ? ಸಾಲು ಸಾಲು ಪ್ರಶ್ನೆಗಳಿವೆ. ಆದರೆ ಉತ್ತರ ಕಂಡುಕೊಳ್ಳೋದು ತುಂಬ ಕಠಿಣ ಇದೆ. ಈಗ ಆ ದೊಡ್ಡಪ್ಪನ ಮಗನ ಮೇಲೆ ಪೋಕ್ಸೋ ಕೇಸ್ ಹಾಕಲಾಗಿದೆಯಂತೆ. ಇದೇ ರೀತಿಯಾದಂಥ ಘಟನೆಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಯಾಕೆ ಅಂತಂದರೆ 13, 14, 15 ವರ್ಷದ ಹೈಸ್ಕೂಲ್ ಓದ್ತಾ ಇರುವಂಥ ಮಕ್ಕಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ. ವಾರಕ್ಕೆ ಒಂದಾದರೂ ಅಂಥ ಕೇಸ್ ಬರ್ತಾ ಇದೆ. ಸ್ವಂತ ಮನೆಯಲ್ಲೇ ಇರುವಂತಹ ಚಿಕ್ಕಪ್ಪನೋ, ಅಣ್ಣನೋ, ದೊಡ್ಡಪ್ಪನೋ, ಅಜ್ಜನೋ ಯಾರೋ ಒಬ್ಬ, ವರಸೆಯಲ್ಲಿ ಅಣ್ಣ ಆದರೂ ಪರವಾಗಿಲ್ಲ, ಅಪ್ಪ ಆದರೂ ಪರವಾಗಿಲ್ಲ, ಮಾವ ಆದರೂ ಪರವಾಗಿಲ್ಲ, ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾರೆ, ರೇಪ್ ಮಾಡ್ತಾರೆ. ಆ ಮಕ್ಕಳು ಬಾಯಿ ಬಿಟ್ಟರೆ ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಾರೆ. ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದರೆ ಅವ್ರು ಸತ್ತೋಗ್ತಾರೆ ಅಂತ ಹೆದರಿಸ್ತಾರೆ. ಮಕ್ಕಳು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅವಕ್ಕೆ. ಈ ವಿಷಯ ಹೊರಗಡೆ ಬರಬಾರ್ದು ಅಂತ ಪ್ರತಿದಿನ ತಾವೇ ಆ ಒಂದು ನೋವನ್ನು ನುಂಗ್ತಾರೆ. ಬಟ್ ಮುಚ್ಚಿಟ್ಟರೂ ಮುಚ್ಚಿಡೋಕ್ಕಾಗದೇ ಇರುವಂಥ ವಿಚಾರ ಈ ಗರ್ಭಾವಸ್ಥೆ. ಯಾಕೆ ಅಂತಂದರೆ ಒಡಲಲ್ಲಿ ಬೆಳೆಯುವಂಥ ಮಗುವಿನ ಬೆಳವಣಿಗೆ ಹೊರಗಡೆ ಇರುವಂಥವ್ರಿಗೆ ಕಾಣುತ್ತೆ. ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ, ದೈಹಿಕವಾಗಿ ಹಲವಾರು ಬದಲಾವಣೆಗಳಾಗುತ್ತೆ. ಆದರೆ 14-15 ವರ್ಷದ ಆ ಪುಟ್ಟ ಬಾಲಕಿಯರಿಗೆ ಇಷ್ಟು ದೊಡ್ಡ ಒಂದು
ದೈಹಿಕ ಬದಲಾವಣೆಗಳನ್ನು ಅರಗಿಸಿಕೊಳ್ಳುವಷ್ಟು ಮಾನಸಿಕ ಮತ್ತು ದೈಹಿಕ ಶಕ್ತಿ ಇರೋದಿಲ್ಲ. ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಿಗೆ ಒಗ್ಗಿಕೊಳ್ಳೋಕೆ ಅವ್ರಿಗೆ ಸಾಧ್ಯನೇ ಆಗಲ್ಲ. ಯಾರಿಗೂ ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲೇ ಒಬ್ಬರೇ ಏಕಾಂಗಿಯಾಗಿ ಆ ನೋವನ್ನು ತಿಂತವೆ ಮಕ್ಕಳು. ಆದರೂ ಆಗೋದೇ ಇಲ್ಲ. 9 ತಿಂಗಳಾದಮೇಲೆ ಹೆರಿಗೆ ಆಗಲೇಬೇಕು. ಆ ಹೆರಿಗೆ ನೋವನ್ನು ಕೂಡ ಪಾಪ ಎಷ್ಟು ನೋವಿಂದ ಆ ಹೆಣ್ಮಗಳು ಆ ಬಾಲಕಿ ಅನುಭವಿಸಿರ್ಬೇಕು ಲೆಕ್ಕ ಹಾಕಿ. ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಬಾರ್ದು. ಹೇಗಾದರೂ ಮಾಡಿ ಇದನ್ನು ಇಲ್ಲಿಗೆ ಮುಗಿಸ್ಕೊಂಡು ತಾನು ಮತ್ತೆ ಸಮಾಜದಲ್ಲಿ ತಲೆತ್ತಿ ತಿರುಗಬೇಕು ಅಂತ ಆ ಮಕ್ಕಳು ಡಿಸೈಡ್ ಮಾಡಿಬಿಡ್ತವೆ. ಆ ಹೆರಿಗೆಯಂತಹ ನೋವನ್ನು ಕೂಡ ಕಣ್ಮುಚ್ಚಿಕೊಂಡೇ ಅನುಭವಿಸ್ತವೆ. ಪದೇ ಪದೇ ಇಂಥ ಘಟನೆಗಳು, ಟಾಯ್ಲೆಟಲ್ಲಿ ಮಗು ಹೆರಿಗೆ ಆಗೋದು, ಆ ಮಗುನ ಎಸೆಯೋದು, ಇಂಥ ಸುದ್ದಿಗಳು ಬರ್ತಾನೆ ಇದ್ದಾವೆ. ಅವುಗಳಿಗೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆ ಥರ ದೌರ್ಜನ್ಯ ಎಸಗೋರು ಬೇರೆ ಯಾರೂ ಅಲ್ಲ. ಸಮಾಜದಲ್ಲಿ ಕಾಮಪಿಶಾಚಿಗಳಿಂದ ಅಲ್ಲ, ಮನೆಯಲ್ಲೇ ಇರುವಂತಹ ಕಾಮಪಿಶಾಚಿಗಳು ಮಾಡುವಂಥ ಕರ್ಮಕಾಂಡ ಇವು. ದೊಡ್ಡಪ್ಪನ ಮಗ ಅಂದರೆ ವರಸೆಯಲ್ಲಿ ಅಣ್ಣ ಆಗ್ತಾನೆ. ಅವನು ಈ ರೀತಿ ಮಾಡಿದ್ದಾನೆ ಅನ್ನೋದನ್ನು ಮುಚ್ಚಿಡೋದಕ್ಕೆ ಆ ಹೆಣ್ಮಗಳು ತನ್ನನ್ನು ತಾನು ಬಲಿ ಕೊಡೋಕ್ಕೆ ಹೋಗಿದ್ಲು. ಹೆಚ್ಚು ಕಡಿಮೆ ಆಗಿದ್ದರೆ ಆಕೆಯ ಜೀವನನೇ ಹಾಳಾಗೋಗ್ತಿತ್ತು, ಜೀವ ಕಳ್ಕೊಳ್ಬೇಕಾಗಿತ್ತು. ಆದರೆ ಈಗ ಆಕೆ ಸೇಫ್ ಆಗಿದ್ದಾಳೆ ಅನ್ನೋ ಸುದ್ದಿ ಬರ್ತಾ ಇದೆ.